ಇದೇ ಮಾತನ್ನು ಅಧಿಕಾರಿಗಳು ಅಥವಾ ಯಾರು ಹೇಳ್ತಾ ಇದ್ದಾರೆ ಅವರು ಒಂದು ಮಸೀದಿ ಚರ್ಚ್ ಇದ್ರೆ ಹೇಳ್ತಿದ್ರ? ನಾನು ಕರ್ನಾಟಕದಲ್ಲಿ ಆ ರೀತಿ ಸ್ಥಳಾಂತರ ಮಾಡುವಂತಹ ಮಸೀದಿಗಳು, ಚರ್ಚ್ಗಳು, ದರ್ಗಾಗಳು ಇದಾವೆ. ಅದನ್ನ ತೆರವು ಮಾಡಿ, ಅದನ್ನ ಬದಲಾವಣೆ ಮಾಡಿ, ಆಮೇಲೆ ಇಲ್ಲಿ ತುಮಕೂರಿನ ಈ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೇನೆ. ನಾನು ಸವಾಲ್ ಆಗ್ತಾ ಇದ್ದೇನೆ. ನೀವು ಅದನ್ನ ತಗೊಂಡ್ರೆ ಇದನ್ನ ನಾವೇ ತೆಗಿತೀವಿ. ಅದು ತೆಗೆಯೋದು ಅವ್ರ ಬಗ್ಗೆ ಮಾತನಾಡೋ ಧೈರ್ಯ ಇಲ್ಲ ನಿಮಗೆ. ನಮ್ಮ ದೇವಸ್ಥಾನ ಅಂದ್ರೆ ಏನು ಅನಾಥ ಆಗಿದೆಯಾ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಸೊ ಇದನ್ನು ನಾವು ಒಪ್ಪೋದಿಲ್ಲ, ಇದು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ತೆರವುಗೊಳಿಸೋದಲ್ಲ, ಅಲ್ಲಿ ಒಂದು ಕಲ್ಲು ಮುಟ್ಟಿ ನೋಡೋಣ. ನಾವು ಹಿಂದೂ ಸಮಾಜ ತಾಳ್ಮೆಯಿಂದ ಇದೀವಿ, ಇದರ ಅರ್ಥ ಹೇಡಿಗಳಲ್ಲ. ಸೊ ಸಿಡಿಗೆದ್ರೆ ಏನಾಗುತ್ತೆ ಅಂತನ್ನುವಂಥದ್ದು ಎಮರ್ಜೆನ್ಸಿಯಲ್ಲಿ ತೋರಿಸಿದೀವಿ, ಅಯೋಧ್ಯ ಹೋರಾಟದಲ್ಲಿ ತೋರಿಸಿದೀವಿ, ಇಂಥ ಅನೇಕ ಪ್ರಸಂಗಗಳಲ್ಲಿ ನಾವು ತೋರಿಸಿದೀವಿ. ಆ ರೀತಿಯ ಪ್ರಸಂಗ ಇಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ಲಿ DC ಅವ್ರದ್ದು, ಇಲ್ಲಿ ಅಧಿಕಾರಿಗಳದ್ದು, ಗೃಹ ಮಂತ್ರಿಗಳದ್ದು ಅಂತನ್ನುವಂಥದ್ದು ನಾನು ಹೇಳ್ತೇನೆ.